ನಮಸ್ಕಾರ ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಬೆಂಗಳೂರು ಡಿಸ್ಟಿಕ್ ಸಿವಿಲ್ ಕೋರ್ಟ್ನಲ್ಲಿ ಇರುವಂಥ ಹುದ್ದೆಗಳ ಬಗ್ಗೆ ಹೇಳಿದ್ದೆ. ಆ ಹುದ್ದೆಗಳಿಗೆ ಯಾವ ರೀತಿ ಅಪ್ಲಿಕೇಶನ್ ಮೊಬೈಲ್ನಲ್ಲೇ ಹಾಕುವುದಂತ ಇವತ್ತಿನ ವಿಡಿಯೋದಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಗೂಗಲಲ್ಲಿ ಹೋಗ್ಬಿಟ್ಟು ಬೆಂಗಳೂರು ಡಿಸ್ಟಿಕ್ ಕೋರ್ಟ್ ಅಂತ ಟೈಪ್ ಮಾಡಿದರೆ ರಿಕ್ರೂಟ್ಮೆಂಟ್ ಆಫ್ ಸಿಟಿ ಸಿವಿಲ್ ಕೋರ್ಟ್ಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲ್ಗಡೆ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಪ್ಯೂನ್ ರೆಸಿಡೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಕ್ಲಿಕ್ ಮಾಡಿ ಇನ್ಸ್ಟ್ರಕ್ಷನ್ ಓದ್ಬಿಟ್ಟು ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕೇಳಿದೆ ಅಪ್ಲೈಯಿಂಗ್ ಪೋಸ್ಟ್ ಪ್ಯೂನ್ ಅಂತ ಆಲ್ರೆಡಿ ಇರುತ್ತೆ. ನಿಮ್ಮದು ನೇಮು, ನೆಕ್ಸ್ಟ್ ಫಾದರ್ ನೇಮ್ ಹಾಕಬೇಕು, ನೆಕ್ಸ್ಟ್ ನಿಮ್ಮ ಜೆಂಡರ್ ಹಾಕಬೇಕು, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ದ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿರುತ್ತೆ ಅದೇ ಥರ. ನೆಕ್ಸ್ಟ್ ಕ್ಯಾಟಗರಿ, ನಿಮ್ದು ಯಾವ ಕ್ಯಾಟಗರಿ ಇರುತ್ತೆ ಅದು SC/ST ಅವ್ರಿಗಾದರೆ ಸಬ್ ಕ್ಯಾಟಗರೀಸ್ ಬರ್ತದೆ SCಯಲ್ಲಿ. ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿದ ನಂತರ ಡೇಟ್ ಆಫ್ ಸರ್ಟಿಫಿಕೇಟ್ ಇಶ್ಯೂ, ನಿಮಗೆ ಯಾವತ್ತು ಇಶ್ಯೂ ಮಾಡಿರ್ತಾರೆ ಆ ಡೇಟ್ ಇರುತ್ತಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಆ ಡೇಟ್ನ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ರಿಸರ್ವೇಷನ್ಗೆ ಬರಬೇಕು. ನಿಮ್ಮದು ಯಾವ ರೂರಲ್ ಕೋಟ ಇದ್ದರೆ ರೂರಲ್ ಕೋಟ ಹಾಕಿ ಆ ಇಶ್ಯೂ ಡೇಟ್ ಸರ್ಟಿಫಿಕೇಟ್ ಕೊಟ್ಟಂಥ ಡೇಟ್ನ ಹಾಕಬೇಕು. ನೆಕ್ಸ್ಟ್ PWD ಕ್ಯಾಂಡಿಡೇಟ್ ಇದ್ದರೆ ನಿಮ್ಮದು ಸರ್ಟಿಫಿಕೇಟ್ನಲ್ಲಿರುವಂಥ ಡೇಟ್ ಹಾಕಬೇಕು. PWD ಕ್ಯಾಂಡಿಡೇಟ್ ಇದ್ದರೆ ಅವ್ರ ಸರ್ಟಿಫಿಕೇಟ್ ಡೇಟ್ ಹಾಕಬೇಕು. ಇಲ್ಲಾಂದರೆ ನೆಕ್ಸ್ಟು ಕನ್ನಡ ಮೀಡಿಯಂ ಕೋಟ ಇದ್ದರೆ ಕನ್ನಡ ಮೀಡಿಯಂ ಡೇಟ್ ಸರ್ಟಿಫಿಕೇಟ್ ಡೇಟ್ ಹಾಕಬೇಕು. ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಪರ್ಸನ್ ಅಂದರೆ ಡಿಸ್ಪ್ಲೇಸ್ಡ್ ಫ್ರಮ್ ದ ಪ್ರಾಜೆಕ್ಟ್ PDP ಅಂತ ಬರುತ್ತೆ. ಯೋಜನೆ ನಿರಾಶ್ರಿತರ ಸರ್ಟಿಫಿಕೇಟ್ ಇದ್ದರೆ ಅಭ್ಯರ್ಥಿಗಳಿಗೆ ಯೋಜನೆ ನಿರಾಶ್ರಿತರ ಸರ್ಟಿಫಿಕೇಟ್ನಲ್ಲಿರುವಂಥ ಡೇಟ್ ಇಶ್ಯೂ ಡೇಟ್ ಹಾಕಬೇಕು. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟ್ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಂತ ಕೊಡಬೇಕು. ನೆಕ್ಸ್ಟ್ ಕರ್ನಾಟಕ ಸೆನ್ಸಸ್ ಆರ್ಗನೈಜೇಷನ್ ಮೆಟರಲ್ ಸ್ಟೇಟಸ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ಮತ್ತು ಸಿಟಿಸನ್ ಇಂಡಿಯಾ. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಹಾಕಬೇಕು. ನಿಮ್ಮ ಅಡ್ರೆಸ್ ಹಾಕಿ ನೆಕ್ಸ್ಟ್ ಸ್ಟೇಟ್ ಯಾವುದು ಡಿಸ್ಟಿಕ್, ನೆಕ್ಸ್ಟು ಸ್ಟೇಟ್ ಸೆಲೆಕ್ಟ್ ಮಾಡಿದಾದ್ಮೇಲೆ ಡಿಸ್ಟಿಕ್ ಶೋಕ್ತ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ತಾಲೂಕು, ನೆಕ್ಸ್ಟು ನಿಮ್ಮ ಪಿನ್ ಕೋಡ್. ಬೇರೆ ಕರ್ನಾಟಕ ಬೇರೆ ರಾಜ್ಯದವರು ಆದರೆ ಅಲ್ಲಿ ಈ 2 ಬಾಕ್ಸ್ಗಳು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಅಂತ ಇದ್ದರೆ ಸೇಮ್ ಆ್ಯಸ್ ಅಂತ ಎಸ್ ಅಂತ ಕೊಟ್ಟರೆ 2 ತಾನು ಆಟೋಮೆಟಿಕ್ ಫಿಲ್ ಆಗುತ್ತೆ. ಮತ್ತು ಮೊಬೈಲ್ ನಂಬರು ಹಾಕಬೇಕಾಗುತ್ತೆ ಮತ್ತು ಇಮೇಲ್ ID. ನೆಕ್ಸ್ಟು ಯೂನಿಯನ್ ಸ್ಟೇಟ್ ಆಫ್ ಇಂಡಿಯಾ ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಏನಾದರೂ ಎನ್ಕ್ವೈರಿ ಪೆಂಡಿಂಗ್ ಇದ್ದರೆ ಅಲ್ಲಿ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ನೆಕ್ಸ್ಟು ಕ್ಲಿಕ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಪ್ರಿವ್ಯೂ ಕೊಡಿ. ಈ ಥರ ಪೇಜಲ್ಲಿ ಬರುತ್ತೆ. ನೆಕ್ಸ್ಟು ನಿಮ್ಮ ನೇಮ್ ಕರೆಕ್ಟ್ ಇದೆ ಅನ್ನೋ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಾಕ್ಸ್ ಕ್ಲಿಕ್ ಮಾಡಿದರೆ ರೈಟ್ ಮತ್ತು ಫಾದರ್ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡಿಕೊಂಡು ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮ ರಿಸರ್ವೇಷನ್ಸ್ ಯಾವ್ಯಾವ ರಿಸರ್ವೇಷನ್ ಕೊಟ್ಟಿದ್ದೀರಾ ಅವೆಲ್ಲ ರಿಸರ್ವೇಷನ್ ಚೆಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನಾವು ಯಾವ ಅದರ್ಸ್ ಯಾವೂ ಇಲ್ಲ ನನಗೆ, ಹಂಗಾಗಿ ನೋ ಕೊಟ್ಟಿದ್ದೇನೆ. ಕಂಟ್ರೋಲ್ ಸ್ಟೇಟಸ್ ಅನ್ಮ್ಯಾರಿಡ್ ಇದೆ, ಸಿಟಿಸನ್ ಇಂಡಿಯಾ ಇದೆ, ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಎರಡು ಸೇಮ್ ಇರೋದ್ರಿಂದ ಎಸ್ ಅಂತ ಕೊಟ್ಟಿದ್ದೆ. ಎರಡು ಸೇಮ್ ತೋರಿಸ್ತಾ ಇದೆ. ಮೊಬೈಲ್ ನಂಬರು ಮತ್ತು ನಿಮ್ಮ ಇಮೇಲು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವು ಆಲ್ಸೋ ನಮಗೆ ಬರೋದಿಲ್ಲ, ಹಂಗಾಗಿ ನೋ ಕೊಟ್ಟಿದ್ದೆ. ನೆಕ್ಸ್ಟು ಹೀಗೆ ಎಲ್ಲ ಚೆಕ್ ಮಾಡಿದಾದ್ಮೇಲೆ ಒಂದು ಕ್ಯಾಪ್ಚಾ ಇಮೇಜ್ ಬರುತ್ತೆ. ಆ ಇಮೇಜ್ನ ಸೇಮ್ ಥರ ಟೈಪ್ ಮಾಡಿ ಡಿಕ್ಲರೇಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಈ ಥರ ಬರುತ್ತೆ. ಈ ಪೇಜಲ್ಲಿ ಒ ಟಿ ಪಿ ಹೋಗಿರ್ತದೆ ನಿಮ್ಮ ಮೊಬೈಲ್ ನಂಬರ್ಗೆ, ಯಾವ ನಂಬರ್ ಹಾಕಿದಿರೋರು ಆ ನಂಬರ್ಗೆ ಒ ಟಿ ಪಿ ಎಂಟರ್ ಮಾಡಿ ನೆಕ್ಸ್ಟ್ ಎಂಟರ್ ದ ಟೆಕ್ಸ್ಟ್. ಇಲ್ಲಿ ಯಾವ ಥರ ಟೆಕ್ಸ್ಟ್ ಇದೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು 10th ಸ್ಟ್ಯಾಂಡರ್ಡ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸೆಲೆಕ್ಟ್ ದ ಕ್ವಾಲಿಫಿಕೇಷನ್ SSLC. ನೆಕ್ಸ್ಟು ಯಾವುದು ಬೋರ್ಡಲ್ಲಿ ಕಲ್ತಿದ್ದಾರೆ ನೀವು SSLCದು ಆ ಬೋರ್ಡ್ ನೇಮ್ ಹಾಕಬೇಕು. ನೆಕ್ಸ್ಟು ರೋಲ್ ನಂಬರ್ ಹಾಕಬೇಕು, SSLC ರೋಲ್ ನಂಬರ್. ನಿಮ್ದೇನಾದ್ರು CGP ಇದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕು, ಇಲ್ಲ ನಮ್ಮದು ಪರ್ಸೆಂಟೇಜ್ ಇರೋದ್ರಿಂದ ನಾನು ಹೋಗ್ತಿದ್ದೀನಿ. ನೆಕ್ಸ್ಟು ಯಾವ ವರ್ಷ ಪಾಸ್ ಆಗಿದ್ದಾರ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮ್ಯಾಕ್ಸಿಮಮ್ ಮಾರ್ಕ್ಸು, ನೆಕ್ಸ್ಟು ಆಫ್ಟರ್ ಮಾರ್ಕ್ಸ್ ಹಾಕಿ ಆ್ಯಡ್ ಅಂತ ಕೊಟ್ಟರೆ ಈ ಥರ ಬರುತ್ತೆ. ನಿಮ್ಮ ಕ್ವಾಲಿಫಿಕೇಷನು ಬೋರ್ಡು ಈ ಪಾಸಿಂಗ್ ತೋರಿಸಿದಾದ್ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಕಂಟಿನ್ಯೂ ಅಂತ ಕೊಟ್ಟಿದ್ದೆ. ನೆಕ್ಸ್ಟು ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಚೂಸ್ ದ ಫೈಲ್ ಅಂತ ಹೋಗಿ ನಿಮ್ಮ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಅಂತ ಕೊಟ್ಟರೆ ಫೋಟೋ ಅಪ್ಲೋಡ್ ಆಗುತ್ತೆ. ಮತ್ತು ಚೂಸ್ ದ ಫೈಲ್ ಅಂತ ಕೊಟ್ಟು ಮತ್ತು ಸೈನ್ ಇಮೇಜ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅಪ್ಲೋಡ್ ಅಂತ ಕೊಟ್ಟರೆ ಸೈನ್ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಎರಡು ಡಿಕ್ಲರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ಕೊಟ್ಟರೆ ಪ್ರಿವ್ಯೂ ಬರುತ್ತೆ. ನೀವೇನು ಎಂಟ್ರಿ ಮಾಡಿರ್ತೀರೋ ಅವರೆಲ್ಲ ಚೆಕ್ ಮಾಡಿಕೊಂಡು ಫೋಟೋ ಸೈನ್ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದ್ದಾರೆ. ನೆಕ್ಸ್ಟ್ ಹೋಗಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಫರ್ದರ್ ಮಾಡಿಫಿಕೇಷನ್ ನಾಟ್ ಅಲೌಡ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ನೀವು ಈ ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಬೋದು. ಪ್ರಿಂಟ್ ಅಂತ ಕೊಟ್ಟರೆ ಡೈರೆಕ್ಟ್ ಪ್ರಿಂಟ್ ಬರುತ್ತೆ. ಸೇವ್ ಆಸ್ PDF ಮಾಡ್ಬೋದು. ನೆಕ್ಸ್ಟ್ ಫೋಟೋ ಮತ್ತು ಸೈನ್ ಮಾತ್ರ 50 KB ಒಳಗಡೆನೇ ಇರಬೇಕು, ಇಲ್ಲಾಂದರೆ ಅಪ್ಲೋಡ್ ಆಗೋಲ್ಲ. ಇದೇ ರೀತಿ ಡ್ರೈವರ್ ಪೋಸ್ಟ್ ಸಹ ಇದೇ ರೀತಿ ಅಪ್ಲಿಕೇಶನ್ ಸಲ್ಲಿಸಬೇಕು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.